ನಮಸ್ಕಾರ ಎಲ್ಲರಿಗೂ ಚಾನೆಲ್ಗೆ ಸ್ವಾಗತ. ಈಗ ಬೆಳಗಿನ ಸಮಯ. ಆ, ಇವಾಗ ಕಾಫಿ ಮಾಡ್ತಾ ಇದ್ದೀನಿ. ಈ ಕಾಫಿ ಟೀ ಕುಡಿಯೋರು ಏನಿದೀವಲ್ಲ ನಾವು, ನಮಗೆ ಚಳಿಗಾಲ ಅಂತ ಚೂರು ಕುಡಿತಿರ್ತೀವಿ. ಬೇಸಿಗೆಗಾಲ ಬಂದರೆ ಬಿಸಿಲೊಂದು ಸ್ವಲ್ಪ ಕಡಿಮೆ ಕುಡಿತೀವಿ ಹೊರತು ಬಿಡೋಕ್ಕಂತೂ ಹೋಗೋದಿಲ್ಲ ಅಂತ ನನಗನ್ಸುತ್ತೆ. ಕಾಫಿ ಟೀ ಪ್ರಿಯರದ್ದು ಇದೊಂದು ಸಮಸ್ಯೆ. ಏನೇ ಇರಲಿ, ಬೆಳಗ್ಗೆ ಒಂದು ಸ್ವಲ್ಪ ಕಾಫಿ ಕುಡಿದು ದಿನಾನ ಶುರು ಮಾಡೋಣ ಅಂಥೇಳಿ ಅಡುಗೆ ತಿಂಡಿ ಎಲ್ಲದೂ ಕೂಡ ಮಾಡ್ತಾ ಹೋಗಬೇಕು. ದಿನನಿತ್ಯದ ಕೆಲಸಗಳು ಗೊತ್ತೇ ಇರುತ್ತಲ್ವ. ಜೊತೆಗೆ ಶಾಪಿಂಗ್ ಹೋಗಿದ್ದೆ. ಶಾಪಿಂಗ್ ಮಾಡಿದ್ನ ಅಂದರೆ ತೊಗೊಂಡ ಏನಾರೋ ಅದನ್ನು ಕೂಡ ಈ ವ್ಲಾಗಲ್ಲಿ ನೋಡ್ತೀರಾ. ಮೊದಲನೇದಾಗಿ ಕ್ಷಮೆ ಇರಲಿ, ತುಂಬ ದಿನಗಳ ನಂತರ ವ್ಲಾಗ್ ಬರ್ತಾ ಇದೆ. ಏನಂದರೆ ಎಕ್ಸಾಮ್ಗಳೆಲ್ಲ ಮುಗೀತು. ಅದಾದಮೇಲೆ ಒಂದು ಚಿಕ್ಕ ಬ್ರೇಕ್ ಬೇಕಲ್ವಾ ಈ ಒಂದು ರೊಟೀನಿಂದ. ಅದು ಕೂಡ ಸಿಕ್ತು. ಒಂದು ರಿಫ್ರೆಶ್ ಬಟನ್ ಒತ್ತಿದಾಗ ಆಯಿತು. ಈಗ ಮತ್ತೆ ಮುಂದಿನ ಚಾಲೆಂಜ್ಗಳಿಗೆ, ಮುಂದಿನ ರೊಟೀನ್ನ ಯಾವುದೇ ಥರದ ಬೇಜಾರು ಬೇಸರ ಇಲ್ಲದೇ ಮಾಡ್ಕೊಂಡು ಹೋಗೋದಕ್ಕೆ ನಮ್ಮನ್ನು ನಾವು ರೀಚಾರ್ಜ್ ಮಾಡ್ಕೊಂಡು ಬಂದಂಗಾಗತ್ತೆ. ಒಂದು ಬ್ರೇಕ್ ಅಂತ ಹೇಳ್ಬೋದು. ನಂಗೆ ಗೊತ್ತು, ನಿಮ್ಮಲ್ಲೂ ಕೂಡ ಸುಮಾರು ಜನ ಅಂದರೆ ಎಕ್ಸಾಮು, ಆ ಟೆನ್ಷನ್ನು, ಸ್ಟ್ರೆಸ್ಸಿಂದ ಹೊರಗೆ ಬಂದು ನೀವು ಕೂಡ ನಿಮ್ಮ ರಜಾ ದಿನಗಳನ್ನ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಬಟ್ ಕೆಲವ್ರಿಗಾಗಲೇ ಕಾಲೇಜು ಸ್ಕೂಲಲ್ಲ ಕಾಲೇಜ್ಗಳು ಶುರುವಾಗಿರುತ್ತೆ ಅಂತ ಕೂಡ ನಂಗೆ ಗೊತ್ತು. ಮತ್ತು ರೊಟೀನಿಗೆ ಬಂದು ಆಯಾ ಕೆಲಸ ಮಾಡೋದು ಕೂಡ ನಡೀತಾ ಇರುತ್ತೆ. ಈ ಒಗ್ಗರಣೆ ಬಾಣಲೆ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ವಿನೋದ್ದು ಅನಿಸುತ್ತೆ, ಟ್ರೈಪ್ಲೈ ಬರುತ್ತಲ್ಲ ಅದನ್ನು ತೊಗೊಂಡೆ. ನನ್ನ ಇಷ್ಟು ದಿವಸದ ಪರ್ಚೇಸಲ್ಲಿ ಇದು ಬೆಸ್ಟ್ ಪರ್ಚೇಸ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಒಗ್ಗರಣೆ ಹಾಕೋಕ್ಕಿರ್ಬೋದು, ಅಥವಾ ಚಿಕ್ಕ ಪುಟ್ಟದ ಏನಾರೋ ಮಸಾಲೆ ಕ್ವಾಂಟಿಟಿ ಕಡಿಮೆ ಪ್ರಮಾಣದಲ್ಲಿ ಹುರ್ಕೋಬೇಕು ಅಂದರೆ ಹುರ್ಕೊಳ್ಳೋದಕ್ಕಿರ್ಬೋದು. ತುಂಬ ಚೆನ್ನಾಗಿದೆ. ಒಂಚೂರು ಸೀದ್ ಹೋಗೋದಾಗಲಿ, ಎಣ್ಣೆಯ ಕರೆ ಬಿಟ್ಕೊಳ್ಳೋದಾಗಲಿ ಯಾವುದೂ ಇಲ್ಲ. ನನ್ನ ಕಡೆಯಿಂದ ಅಂತೂ ಒಂದೊಳ್ಳೆ ಥಮ್ಸಪ್ ಅಂತ ಹೇಳ್ಬೋದು. ಲಿಂಕ್ ಸಿಕ್ಕರೆ ಖಂಡಿತ ಶೇರ್ ಮಾಡ್ತೀನಿ. ಅಕಸ್ಮಾತ್ ಹಾಕಿಲ್ಲ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ, ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಸೊ ರಾತ್ರಿ ಅಲ್ಲ, ಹಿಂದಿನ ದಿವಸದ ಪಾತ್ರೆಗಳು ಏನಿರುತ್ತಲ್ಲ ತೊಳೆದಿಟ್ಟಿದ್ದು, ಅದೆಲ್ಲ ಒಣಗಿ ಜೋಡಿಸಿಡ್ಬೇಕಾಗಿತ್ತು. ಆ್ಯಕ್ಚುಲಿ ರಾತ್ರಿ ಹೊತ್ತೆ ಜೋಡಿಸಿಡೋದಕ್ಕೆ ಪ್ರಯತ್ನ ಪಡ್ತೀನಿ. ಬಟ್ ಒಂದೊಂದು ದಿವಸ ಗೊತ್ತಲ್ವಾ, ಎಲ್ಲೋ ಹೊರಗೆ ಹೋಗಿರ್ತೀವಿ ಅಥವಾ ಇನ್ಯಾವುದೋ ಒಂದು ಕೆಲಸದಲ್ಲಿ ಮಗ್ನರಾಗಿ ಇದನ್ನು ಮಾಡದೇ ಇರೋ ಹಾಗೆ ಆಗೋಗುತ್ತೆ. ಸೊ ಈಗ ಕಾಫಿಗೆ ಹಾಲು ಕಾಯೋಷ್ಟರಲ್ಲಿ ಈ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಂಬರೋಣ. ಇದು ಅವಾಗೇನಾಗುತ್ತೆ ಅಂದರೆ ಒಂದು ಕೆಲಸ ಮುಗಿದ ಹಾಗಾಗತ್ತೆ ಅಂಥೇಳಿ. ಸೊ ಆ ಕೆಲಸ ನಡೀತಾ ಇದೆ. ನಾವು ರೊಟೀನ್ನ ಒಂದೊಂದು ಸತಿ ಬೋರಿಂಗು, ಅಯ್ಯೋ ಮತ್ತದೇ ಮಾಡಬೇಕಲ್ಲ, ಈಗ ಈ ಹೊತ್ತಿಗೆ ತಿಂಡಿ ಆಯಿತು, ಇನ್ನೇನು ಮಧ್ಯಾಹ್ನದ ಹೊತ್ತಿಗೆ ಅಡುಗೆ ಏನು ಅಂತ ಯೋಚನೆ ಮಾಡಬೇಕು, ಈ ಥರ ಎಲ್ಲ ಅನ್ನಿಸ್ತಿರುತ್ತೆ. ಆದರೆ ಈ ರೊಟೀನ್ಗಿರೋಷ್ಟು ಪವರು ಮೋಸ್ಟ್ಲಿ ಇನ್ಯಾವುದಕ್ಕೂ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಇನ್ಯಾವುದೇ ಒಂದು ಕೆಲಸ ನಮಗೆ ಖುಷಿಯಾಗಿ, ಅಂದರೆ ಅಪರೂಪಕ್ಕೆ ಮಾಡ್ತಿದ್ದೀವಿ ಅಂತನೋ ಏನೋ ಒಂದು ಖುಷಿಲಿ ಮಾಡ್ತೀವೇನೋ ಗೊತ್ತಿಲ್ಲ. ಆದರೆ ಈ ರೊಟೀನ್ ಇದೆಯಲ್ಲ, ಇದಕ್ಕಿರೋಷ್ಟು ಪವರು ಇನ್ಯಾವುದಕ್ಕೂ ಇಲ್ಲ. ನಾವು ದಿನ ಒಂದು ರೀತಿ ಹೇಳಬೇಕು ಅಂದರೆ ಮೆಕ್ಯಾನಿಕಲಾಗಿ ಮಾಡ್ತಿರ್ಬೋದು, ಅಥವಾ ಆಸೆಪಟ್ಟು ಮಾಡ್ತಿರ್ಬೋದು. ಯಾವುದೇ ರೀತಿ ಮಾಡಿದ್ರೂ ಕೂಡ ಆ ಒಂದು ದಿನದ ಏನು ಕೆಲಸಗಳಿರುತ್ತಲ್ಲ ಅದನ್ನು ಮುಗಿಸ್ಕೊಂಡಾಗ ಒಂದು ರೀತಿ ಸಮಾಧಾನ, ನೆಮ್ಮದಿ ಇರುತ್ತೆ. ಓಕೆ, ಇಷ್ಟು ಕೆಲಸಗಳಿತ್ತು, ಇದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟೆ, ಇವಾಗ ಏನಿದ್ರು ನನ್ನ ಸಮಯ, ಸೊ ನಾನು ಏನು ನನಗೆ ಬೇಕೋ ಅದನ್ನು ಮಾಡ್ಕೋಬೋದು ಅನ್ನೋ ಒಂದು ನೆಮ್ಮದಿ ಇರುತ್ತೆ. ಹಾಗೆಯೇ ಎಲ್ಲೋ ಒಂದು ಕಡೆ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ವಿ ಅನ್ನೋ ಒಂದು ಸಮಾಧಾನ ಇರುತ್ತೆ. ಈ ಒಂದು ಮನಸ್ಸಿಗೆ ಸಮಾಧಾನ ಬರುತ್ತಲ್ಲ, ಆವಾಗ ಏನೋ ಒಂದು ಖುಷಿ, ಒಂದೇನೋ ಒಂದು ಕೆಲಸ, ಒಂದೇನೋ ಒಂದು ಸಾಧಿಸಿದ ಭಾವ ಕೂಡ ಇರುತ್ತೆ ಅಂತ ನನಗನ್ಸುತ್ತೆ. ಕೆಲವರಿಗೆ ಅಯ್ಯೋ ದಿನ ಇದು ಮಾಡಬೇಕಂಥೇಳಿ ಬೇಜಾರಾಗ್ತಿರುತ್ತೆ. ಎಸ್, ಅಫ್ಕೋರ್ಸ್ ನನಗೂ ದಿನಗಳುಂಟು. ಆದರೆ ನನಗೆ ನೆಕ್ಸ್ಟ್ ಮೂಮೆಂಟೇ ಅನಿಸುತ್ತೆ, ಇದಿಷ್ಟು ಮಾಡಿ ಮುಗಿಸ್ಬಿಟ್ರೆ ದಿನದ ಉಳಿದಿದ್ದ ಸಮಯ ಅಲ್ಲ ನಂದೇನೆ, ನನಗೇನು ಬೇಕೋ ಹಾಗೆ ನಾನು ಅದನ್ನು ಪ್ಲ್ಯಾನ್ ಮಾಡ್ಕೋಬೋದು. ಕೆಲಸಗಳು ನನಗಿಷ್ಟವಾದ್ದು, ನನಗೆ ಬೇಕಾದ್ದು. ಹಾಗೆಯೇ ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬರು ಕೂಡ ಏನೋ ಒಂದು ಹೊಸದು ಕಲಿಯೋದಿರ್ಬೋದು, ಅಥವಾ ಒಂದೇನಂತಾರಲ್ಲ ಗ್ರೋತ್ ಇದೆಯಲ್ಲ ಪ್ರತಿಯೊಬ್ಬರಿಗೂ ಕೂಡ, ಅದನ್ನು ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಸಮಯ ಸಿಗತ್ತೆ ಅನ್ನೋ ಖುಷಿ ಕೂಡ ಆಗುತ್ತೆ. ಸೊ ನಿಮ್ಮ ಜೊತೆ ಕಾಫಿ ಮಾಡ್ತಿದ್ದಂಥ ಈ ವಿಡಿಯೋ ಕ್ಲಿಪ್ಗಳನ್ನ ಶೇರ್ ಮಾಡ್ಕೊಂಡಾಗ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಇದು ಮೊಸರು ಹೆಪ್ಪಾಕಿದ್ದನ್ನು ಯಾಕೆ ತೋರಿಸ್ತೀನಿ ಅಂದರೆ, ಬೇಸಿಗೆಗಾಲದಲ್ಲಿ ಚೆನ್ನಾಗಿ ಹೆಪ್ಪಾಗಿರುತ್ತೆ ಕಡಿಮೆ ಸಮಯದಲ್ಲಿ. ಆಮೇಲೆ ಒಂದು ಒಳ್ಳೆ ಅದರದ್ದೊಂದು ಘಮ ಇರುತ್ತಲ್ಲ, ಅದು ತುಂಬ ನನಗೆ ಇಷ್ಟ ಆಗುತ್ತೆ. ಚಳಿಗಾಲದಲ್ಲಿ ಸ್ವಲ್ಪ ಇದು ಹೆಪ್ಪಾಕೋದು, ಮೊಸರಾಗೋದು ಇದೆಲ್ಲವೂ ಕೂಡ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಒಂದೊಂದ್ಸರಿ ಚೆನ್ನಾಗಿ ಹೆಪ್ಪಾಗುತ್ತೆ, ಒಂದೊಂದ್ಸರಿ ಹೆಪ್ಪೆ ಆಗೋದಿಲ್ಲ. ಆದರೆ ಸಮ್ಮರಲ್ಲಿ ಮಾತ್ರ ಮೊಸರು ತುಂಬ ಚೆನ್ನಾಗಿ ತಯಾರಾಗಿರುತ್ತೆ. ಒಂದು 3 ರಿಂದ 4 ಗಂಟೆಲೇ ಆಗೋಗುತ್ತೆ ಈ ಶಾಖಕ್ಕೆ, ಅಥವಾ ಇನ್ನೊಂದು ಕೆಲವು ಸತಿ ಅಂತೂ ತುಂಬ ಕಡಿಮೆ ಇದಕ್ಕೆ ಆಗೋಗಿರುತ್ತೆ. ಹೆಪ್ಪಾಗಿದ್ದ ತಕ್ಷಣ ಒಳಗಿಟ್ಬಿಡ್ಬೇಕು ಫ್ರಿಜ್ಜಲ್ಲಿ, ಜ್ಞಾಪಕದಿಂದ. ಇಲ್ಲದಿದ್ರೆ ಫುಲ್ ಹುಳಿ ಆಗಿಬಿಟ್ಟು ಮೊಸರಷ್ಟು ಹಾಳಾಗೋಗ್ಬಿಡುತ್ತೆ. ಇವತ್ತಿನ ದಿವಸ ತಿಂಡಿಗೆ ಈ ಇಡ್ಲಿ ಮಾಡ್ತಾಯಿದ್ದೀನಿ. ಇಡ್ಲಿ ಹಿಟ್ಟು ಎಷ್ಟು ಚೆನ್ನಾಗಿ ಹುದುಗ್ ಬಂದಿದೆ ಅಂಥೇಳಿ ಇದಕ್ಕೆ ಹೇಳಬೇಕು ಅಂದರೆ ಒಂಚೂರು ಅವಲಕ್ಕಿನೂ ಹಾಕಿಲ್ಲ, ಏನೂ ಹಾಕಿಲ್ಲ. ಆದರೂ ಕೂಡ ಫಸ್ಟ್ ಕ್ಲಾಸ. ಬರೀ ಅಕ್ಕಿ ಉದ್ದಿನ ಬೇಳೆಲ್ಲೇ, ಮೆಂತ್ಯ ಅವಲಕ್ಕಿ ಎಲ್ಲ ಏನೂ ಇಲ್ಲ, ಅಷ್ಟು ಚೆನ್ನಾಗಿ ಹುದುಗ್ ಬಂದಿದೆ.
ಸೊ ಅದಕ್ಕೆ ಉಪ್ಪನ್ನು ಹಾಕಿ ಕಲಸಿ ಉಪ್ಪು ಹಾಕಿದ ತಕ್ಷಣ ಒಂಚೂರು ನೀರನ್ನು ಹಾಕ್ಕೊಳ್ಳಿ. ಆವಾಗ ಚೆನ್ನಾಗಿ ಈವನಾಗಿ ಉಪ್ಪು ಹಿಟ್ಟಿನೊಳಗೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದನ್ನೇ ಮಾಡ್ತಾಯಿದ್ದೀನಿ. ದಿನಚರಿ ಬಗ್ಗೆ ಹೇಳ್ತಾ ಇದ್ದೆ ನಾನು. ಈ ರೀತಿಯಾಗಿ ನಾವು ಅಂದರೆ ಈ ದಿನನಿತ್ಯದ ಕೆಲಸಗಳೇನಿದೆಯಲ್ಲ ಇದಿಷ್ಟು ಮುಗಿಸ್ಕೊಂಬೋಣ ಅಂತ ಮುಗಿಸ್ಕೊಂಬಿಟ್ರೆ ಉಳಿದಿದ್ದ ಸಮಯ ಎಲ್ಲ ನಮಗೆ ಬಿಟ್ಟಿದ್ದು. ಆ ಸಮಯದಲ್ಲಿ ನಾವು ಎಷ್ಟು ಕ್ರಿಯೇಟಿವ್ ಆಗಿ ಎಷ್ಟು ನಾವು ಎಫರ್ಟ್ಸ್ನ ಹಾಕಿ ಪ್ಲ್ಯಾನ್ ಮಾಡಿಕೊಂಡು ಏನು ಹೊಸದನ್ನು ಕಲ್ತ್ಕೊಂಡು ಏನು ಹೊಸ ಅಡುಗೆ ಮಾಡ್ಕೊಂಡಿರ್ಬೋದು, ಅಥವಾ ಹೊಸ ಒಂದು ಹವ್ಯಾಸಗಳಿರ್ಬೋದು, ಅಥವಾ ಕೆಲಸನೇ ಇರ್ಬೋದು. ಆಫೀಸ್ಗೆ ಹೋಗೋರಿಗೆ ಆಫೀಸ್ ಕೆಲಸ ಇರುತ್ತೆ, ಅಫ್ಕೋರ್ಸ್ ವರ್ಕ್ ಫ್ರಮ್ ಹೋಮ್ ಇರೋರಿಗೆ ಅವ್ರದ್ದೇ ಆದ ಕೆಲಸ ಇರುತ್ತೆ. ಈ ಥರದ್ದನ್ನೆಲ್ಲ ಮಾಡ್ತಾ ಹೋಗ್ಬೋದು. ಸೊ ರೊಟೀನ್ ಏನಿದೆಯಲ್ಲ ಇದನ್ನು ಚೆನ್ನಾಗಿ ಪಾಲಿಸ್ಬಿಟ್ರೆ ಒಂಥರ ದಿನ ಚೆನ್ನಾಗಿ ಹೋಗುತ್ತೆ ಅಂತ ನನಗನ್ಸುತ್ತೆ. ಸೊ ಇಡ್ಲಿ ಹಿಟ್ಟು ಅದ್ರದ್ದು ಘಮ ಬರ್ತಿದೆ ಅಂತಿದೆ ಹೇಳೋದ್ನಲ್ಲ, ಅದನ್ನೇ ನಾನು ನಿಮಗೆ ತೋರಿಸಿದ್ದು. ಸೊ ಇಡ್ಲಿ ಹಿಟ್ಟು ಮಾಡ್ಬೇಕಾದ್ರೆ ಹೆಂಗೆ ಗೊತ್ತಾ, ಜಾಸ್ತಿ ನೀರಾಗಿ ರುಬ್ಬಿಟ್ಕೊಳಕ್ಕೆ ಹೋಗಬಾರ್ದು. ಹುದುಗ್ ಬಂದಮೇಲೆ ನೀರು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ಹದನ ಮಾಡ್ಕೋಬೋದು. ಮೊದಲೇ ನೀರಾಗಿ ಹಿಟ್ಟನ್ನು ರುಬ್ಬಿಟ್ಬಿಟ್ರೆ ಆಮೇಲೆ ಅದು ಇನ್ನೂ ನೀರಾಗೋ ಸಾಧ್ಯತೆ ಇರುತ್ತೆ. ಅದು ಒಂದು. ಇದು ನಾನು ಒಂದು ಉದ್ದಿನ ಬೇಳೆಗೆ 1.5 ಕಪ್ಪಷ್ಟು ಇದು ಬರುತ್ತಲ್ಲ ಇಡ್ಲಿ ಅಕ್ಕಿ, ಮಲ್ಲಿಗೆ ಇಡ್ಲಿ ಅಕ್ಕಿ ಬರುತ್ತಲ್ಲ ಅದನ್ನು ಹಾಕಿದ್ದೆ ಅನಿಸುತ್ತೆ. ಆಮೇಲೆ ಇನ್ನೂ 1.5 ಕಪ್ಪಷ್ಟು ಸೋನಾ ಮಸೂರಿ ಅಕ್ಕಿ ಹಾಕಿದ್ದೆ. ಇದನ್ನು ಹಾಕಿ ಮಾಡಿದ್ದೆ. ನಾನು ಸುಮಾರು ಥರ ಟ್ರೈ ಮಾಡ್ತಿರ್ತೀನಿ. ಇದರೊಳಗಡೆ ಯಾವುದು ಚೆನ್ನಾಗಿ ಬರುತ್ತೆ, ಯಾವುದು ಎಲ್ಲರಿಗೂ ಮಾಡೋಕ್ಕೆ ಸುಲಭ ಆಗುತ್ತೋ ಅಂಥದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತಾ ಇರ್ತೀನಿ. ಇದು ಏನು ತುಂಬ ವಿಶೇಷ ಅಲ್ಲ ಅನಿಸ್ತು, ಹಾಗೆ ನಿಮ್ಮ ಜೊತೆ ಏನಿಲ್ಲ ಹೇಳಿಲ್ಲ. ಬಟ್ ಏನು ಹಾಕಿದ್ದೆ ಅಂತ ನಿಮ್ಗೊಂದು ಐಡಿಯಾ ಸಿಗಲಿ ಅಂತ ಹೇಳಿದ್ದೀನಿ. ಇದ್ರ ಹಿಂದಿನ ವೀಡಿಯೋ ಒಂದು ಹಿಟ್ಟನ್ನು ರೆಡಿ ಮಾಡಿಕೊಂಡು ದೋಸೆ, ಹಾಗೆಯೇ ಪಡ್ಡು, ಉತ್ತಪ್ಪ, ಆಮೇಲೆ ಓಪನ್ ಮಸಾಲೆ ದೋಸೆ ಇದೆಲ್ಲ ಹೇಗೆ ಮಾಡೋದು ಅಂತ ಒಂದು ವಿಡಿಯೋನ ಮಾಡಿದ್ದೆ. ನೀವು ಅದನ್ನು ನೋಡಿದ್ದೀರಾ ಅಂತ ಅಂದ್ಕೊಂಡು, ಇನ್ನು ಸುಮಾರು ಜನಕ್ಕಾಗಲೇ ಇಷ್ಟ ಆಗಿದೆ, ನೋಡಿದ್ದೀರಾ. ನೀವೇನಾದ್ರು ಅಕಸ್ಮಾತ್ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ತುಂಬ ಯೂಸ್ಫುಲ್ ಆಗಿರೋಂಥ ವೀಡಿಯೋ ಅಂತ ಹೇಳ್ಬೋದು. ಸುಮಾರು ಜನ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ಕೇಳ್ತಾಯಿದ್ರಿ, ಬೃಂದ ವ್ಲಾಗ್ ಬರಲಿಲ್ಲ, ಎಲ್ಲೋಗಿದ್ರಿ ಏನು ಅಂಥೇಳಿ. ಬಟ್ ನೀವು ಇನ್ಸ್ಟಾದಲ್ಲಿ ನಾನು ಫಾಲೋ ಮಾಡ್ತಿದ್ರೆ ನಿಮಗೆ ಚಿಕ್ಕ ಪುಟ್ಟ ಅಪ್ಡೇಟ್ಸು ಸಿಕ್ಕಿರುತ್ತೆ, ಗೊತ್ತಾಗಿರುತ್ತೆ ಕೂಡ. ಸೊ ಹಾಗಾಗಿ ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ. ಒಂದು ರೀತಿ ಕನೆಕ್ಟ್ ಆಗೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬೋದು ಇನ್ಸ್ಟಾಗ್ರಾಮ್ ಮೂಲಕ. ಸೊ ಕಾಫಿ ಮಾಡ್ತಿದ್ದಾಗ ಗೊತ್ತಲ್ವಾ, ಚೂರು ಪಾರು ಅಲ್ಲಿ ಇಲ್ಲಿ ಬೀಳ್ತಾ ಇರುತ್ತೆ. ಆದರೆ ಅದನ್ನು ತಕ್ಷಣ ಒರೆಸದೇ ಇದ್ದರೆ ಅದಲ್ಲೇ ಅಂಟ್ಕೊಂಡು ಗರೆ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ತಕ್ಷಣ ಒರೆಸ್ಕೊಳ್ಳೋ ಇದಿರಬೇಕು. ಇದು ಪ್ಲ್ಯಾಟ್ಫಾರ್ಮ್ನ ದಿನದಲ್ಲಿ ಅದು ಎಷ್ಟು ಸತಿ ಒರೆಸ್ತೀವೋ ಗೊತ್ತಿಲ್ಲ, ನೀವು ಕೂಡ ಹಾಗೆ ಅಂತಾನೆ ಅಂದ್ಕೊಳ್ತೀನಿ. ಯಾಕೆಂದರೆ ಎಷ್ಟೊಂದು ಜನಕ್ಕೆ ಇದಿರುತ್ತೆ, ಅಡುಗೆ ಮಾಡಿದ ತಕ್ಷಣ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೋಬೇಕು ಅಂತ. ಒಂದು ಅಫ್ಕೋರ್ಸ್ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಅದನ್ನು ಇನ್ನೊಂದೇನು ಅಂತಂದರೆ ಚಿಕ್ಕ ಪುಟ್ಟ ಇರುವೆನೋ ಅಥವಾ ಒಂದು ಇನ್ಯಾವುದೋ ಹುಳ ಹುಟ್ಟನೋ ಬಂದು ಅಲ್ಲಿ ಬಿದ್ದಿರೋ ಆಹಾರನ ತಿನ್ನೋದ್ರಿಂದ ಅದು ಒಂದು ಹೈಜೀನ್ ಪಾಯಿಂಟ್ ಆಫ್ ವ್ಯೂಯಿಂದ ಕೂಡ ಒಂದು ಆವಾಗ ಒರೆಸ್ಕೊಳ್ಳೋದು. ಆಮೇಲೆ ನೋಡೋಕ್ಕೆ ಚೆನ್ನಾಗಿರುತ್ತೆ, ಅಫ್ಕೋರ್ಸ್ ಕ್ಲೀನಾಗಿ ಕಾಣಿಸ್ತಿರುತ್ತೆ ಅಂತ ಕೂಡ ಒರೆಸ್ತಾನೆ ಇರ್ತೀವಿ. ಸೊ ಕಾಫಿ ರೆಡಿ ಆಯಿತು. ಸಮ್ಮರಲ್ಲಿ ಅಂದರೆ ವಿಂಟರಲ್ಲಿ ಕುಡಿಯೋಷ್ಟು ಬಿಸಿ ಬಿಸಿಯಾಗಂತೂ ಕುಡಿಯೋಕ್ಕಲ್ಲ. ನಾನಂತೂ ಜಾಸ್ತಿ ಬಿಸಿ ಕುಡಿಯೋದೇ ಇಲ್ಲ ಅಂತಲೇ ಹೇಳ್ಬೋದು. ಕುಡಿಯೋದಕ್ಕೆ ಅದು ಸ್ವಲ್ಪ ಬಿಸಿ ಇದ್ದರೆ ಸಾಕು ಅಷ್ಟೇ. ತೀರಾ ಕೆಲವ್ರಿಗಿರುತ್ತಲ್ವ, ಒಲೆ ಮೇಲಿಂದ ಸೀದಾ ಬಾಯಿಗೆ ಹೋಗಬೇಕು ಅನ್ನೋಷ್ಟು ಬಿಸಿ, ಅಷ್ಟು ಬಿಸಿ ನನಗಂತೂ ಆಗೋದಿಲ್ಲ. ಬೇಸಿಗೆಲ್ಲಂತೂ ನಾನು ತುಂಬ ನಿಧಾನಕ್ಕೆ ಕುಡಿತೀನಿ. ನಾನು ಅಂದ್ಕೊಂಡೆ ಲೈಟೆಲ್ಲ ಆಫ್ ಮಾಡಿಬಿಟ್ಟು ಹೋಗಿ ಒಂದು 5 ನಿಮಿಷ ಕೂತ್ಕೊಂಡು ಕಾಫಿ ಕುಡ್ಕೊಂಬರೋಣ ಅಂತ. ಬಟ್ ಆಮೇಲೆ ಟೈಮ್ ನೋಡಿದೆ, ಇಲ್ಲ ಟೈಮ್ ಸಾಕಷ್ಟು ಆಗೋಗ್ಬಿಟ್ಟಿದೆ, ಸಮಯ ಎಲ್ಲ. ಈ ಥರ ವ್ಲಾಗ್ ರೆಕಾರ್ಡ್ ಮಾಡ್ಬೇಕಾದ್ರೆ ಏನಾಗೋಗುತ್ತೆ ಅಂದರೆ ಸ್ವಲ್ಪ ಸಮಯ ಕ್ಯಾಮ್ರಾ ಸೆಟ್ ಮಾಡೋದಕ್ಕಿರ್ಬೋದು, ಅಥವಾ ಏನು ಲೈಟ್ ಇರ್ಬೋದು, ಎಲ್ಲಾವುದು ಗಮನ ಕೊಡ್ತಿದ್ದಾಗ ಜಾಸ್ತಿ ಸಮಯ ತೊಗೊಳತ್ತೆ. ಮಾಡೋ ಅದೇ ಕೆಲಸ ಮಾಡ್ತಿದ್ರು ಸಮಯ ತೊಗೋತಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ನನಗೂ ಕೂಡ ಲೇಟಾಗಿತ್ತು. ಸರಿ, ಇನ್ನು ಕೂತ್ಕೊಂಡು ಕಾಫಿ ಕುಡಿತಾ ಕೂತ್ರೆ ಇನ್ನೂ ಲೇಟಾಗಿ ಹೋಗ್ಬಿಡತ್ತೆ ಅಂಥೇಳಿ ನಾನು ಏನು ಮಾಡಿದೆ, ತಿಂಡಿ ಮಾಡೋದಕ್ಕೆ ಶುರು ಮಾಡಿಬಿಡೋಣ. ಸೊ ಜೊತೆಗೆ ಕಾಫಿ ಕುಡ್ಕೊಂಡು ಕೆಲಸನ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇಡ್ಲಿ ಚಟ್ನಿ ಮಾಡಬೇಕಾಗಿರೋದು ಅಷ್ಟೇ. ಇಡ್ಲಿನ ಇನ್ನೇನು ತಟ್ಟೆಗಳಿಗೆ ಹಾಕಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಟರೆ ಅದು ಬೇಯ್ತಾ ಇರುತ್ತೆ, ಅದ್ರ ಪಾಡಿಗೆ ಅದು ಚಟ್ನಿ ಮಾಡಬೇಕು. ಮಾಮೂಲಿ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಚೂರು ಶುಂಠಿ ಇದೆಲ್ಲ ಹಾಕ್ಬಿಟ್ಟು ಚೂರು ಕಡಲೆಬೇಳೆನ ಹುರಿದು ಹಾಕೋಣ ಅಂತ ಅಂದ್ಕೊಂಡೆ. ಈ ರೀತಿ ಹಾಕಿದಾಗ ಏನಾಗುತ್ತೆ ಅಂದರೆ ರುಚಿ ಕೂಡ ಚೆನ್ನಾಗಿರುತ್ತೆ. ಹಾಗೆಯೇ ಚಟ್ನಿ ತುಂಬ ನೀರು ಹೊಡ್ಕೊಳ್ಳೋಲ್ಲ. ಸಾಮಾನ್ಯವಾಗಿ ಚಟ್ನಿ ಒಂಥರ ನೀರು ಹೊಡ್ಕೊಂಬಿಡತ್ತಲ್ವ. ಅಫ್ಕೋರ್ಸ್ ಹುರ್ಗಡ್ಲೆ ಹಾಕ್ತಾರೆ, ಆದರೆ ನೀವು ಕಡಲೆಬೇಳೆನ ಒಂದು ಅರ್ಧ ಚಮಚದಷ್ಟು, ಬರೀ ಕಡಲೆಬೇಳೆ ಎಣ್ಣೆಯಲ್ಲಿ ಹುರ್ಕೊಂಡು ಹಾಕಿದ್ರೆ ರುಚಿ ಹಾಗೆಯೇ ಚಟ್ನಿ ಒಂದು ರೀತಿ ನೀರು ಹೊಡ್ಕೊಳ್ಳೋದಿಲ್ಲ, ತುಂಬ ಹದವಾಗಿರುತ್ತೆ. ಸೊ ಅದನ್ನು ಮಾಡ್ತಾಯಿದ್ದೀನಿ. ಚಟ್ನಿ ಮತ್ತು ಇಡ್ಲಿ ಸಿಂಪಲ್ಲಾಗಿ ತಿಂಡಿ ಇದು ಮಾಡಿದ್ರೆ ತಿಂಡಿ ರೆಡಿ ಆದ ಹಾಗೇ. ಸೊ
ಇದಿಷ್ಟು ಬೆಳಗಿನ ಸಮಯದಲ್ಲಿ ನಡೀತು. ಇಡ್ಲಿ ಬೆಂದು ತಯಾರಾಗಿದೆ. ತುಂಬಾ ಚೆನ್ನಾಗಿ ಹುದುಗ್ ಬಂದು ಸಾಫ್ಟಾಗಿ ಇಡ್ಲಿ ತಯಾರಾಗಿತ್ತು. ಬೇಸಿಗೆ ಕಾಲದಲ್ಲಿ ಈ ಸಮಸ್ಯೆ ಇರೋದಿಲ್ಲ. ಹಿಟ್ಟು ಹುದುಗ್ ಬಂತ, ಫರ್ಮೆಂಟೇಷನ್ ಆಯಿತಾ ಅಂಥೇಳಿ ಯೋಚನೆ ಮಾಡಬೇಕಾಗಿಲ್ಲ. ತುಂಬ ಚೆನ್ನಾಗಿ ಆಗೇ ಇರುತ್ತೆ. ಚಳಿಗಾಲದಲ್ಲಿ ಇದು ಒಂದು ಯೋಚಿಸ್ಬೇಕಾಗತ್ತೆ. ಚೆನ್ನಾಗಿ ಹುದುಗ್ ಬಂದಿದೆಯಾ, ಇನ್ನೂ ಸಮಯ ಬೇಕಾ, ಸ್ವಲ್ಪ ಬಿಸಿಲು ಬಂದಮೇಲೆ ಹುದುಗ್ ಚೆನ್ನಾಗಿ ಬರುತ್ತಾ, ಈ ಥರದ್ದೆಲ್ಲ ಇರುತ್ತೆ. ಅಂದರೆ ನೀವು ಅವಲಕ್ಕಿ ಎಲ್ಲ ಹಾಕಿ ಮಾಡ್ತೀರಾ ಅಂದರೆ ಈ ಸಮಸ್ಯೆ ಏನು ಬರೋದಿಲ್ಲ ನಿಮಗೆ. ಆದರೆ ತುಂಬ ಜನ ಹೇಳ್ತಾರೆ ಅವಲಕ್ಕಿ ಹಾಕೋದ್ರಿಂದ ಬೇಗ ಹುಳಿ ಆಗುತ್ತೆ ಹಿಟ್ಟು ಅಂತೇಳಿ, ಹಾಗಾಗಿ ಆ ಕಾರಣಕ್ಕೂ ಹಾಕಲ್ಲ ಅಂತ ಹೇಳ್ತಾರೆ. ಅದು ಒಂದು ನಿಜಾನೇ. ಸ್ವಲ್ಪ ಶೆಲ್ಫ್ ಲೈಫು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಅವಲಕ್ಕಿ ಹಾಕೋದನ್ನು ಆಮೇಲೆ ಸಮ್ಮರಲ್ಲಂತೂ ತುಂಬ ಬೇಗ ಹುದುಗ್ ಬರೋದ್ರಿಂದ ಅವಲಕ್ಕಿ ಹಾಕೋದ್ರಿಂದ ಇನ್ನೂ ಬೇಗ ಹುಳಿ ಆಗೋಗುತ್ತೆ. ಈ ದೋಸೆ ಹಿಟ್ಟಿರ್ಬೋದು, ಇಡ್ಲಿ ಹಿಟ್ಟಿರ್ಬೋದು, ಇದು ಜಾಸ್ತಿ ಹುಳಿ ಆದರೆ ತಿಂದರೆ ಹೊಟ್ಟೆಗೆ ಒಳ್ಳೆಯದಲ್ಲ. ತುಂಬ ಜನಕ್ಕೆ ಈ ಪ್ರಾಬ್ಲಮ್ ಫೇಸ್ ಮಾಡಿರ್ತಾರೆ. ಅಂದರೆ ಹುಳಿಯಾಗಿರೋ ಹಿಟ್ಟನ್ನು ಬಳಸ್ಕೊಂಡು ದೋಸೆ ಇಡ್ಲಿ ಮಾಡಿ ಅದನ್ನು ತಿಂದಾಗ ಅಸಿಡಿಟಿ ಟ್ರಿಗರ್ ಆಗೋದು ತುಂಬ ಜನ ಫೇಸ್ ಮಾಡಿರ್ತಾರೆ. ನನಗೂ ಕೂಡ ಹಾಗೆ ಆಗುತ್ತೆ. ಹೋಟೆಲ್ಗಳಿಗೆ ಹೋದಾಗ ದೋಸೆ ಹಿಟ್ಟಿರ್ಬೋದು ಅಥವಾ ಇಡ್ಲಿ ಹಿಟ್ಟು ಹುಳಿಯಾಗಿದೆ ಅಂತಂದರೆ ಅದನ್ನು ತಿನ್ನೋದಕ್ಕೆ ಸ್ವಲ್ಪ ಯೋಚನೆ ಮಾಡೋಂಗಾಗುತ್ತೆ, ಹೊಟ್ಟೆ ಅಪ್ಸೆಟ್ ಆಗುತ್ತೆ ಅಂಥೇಳಿ. ತುಂಬ ಅತಿಯಾಗಿ ಹುದುಗ್ ಬರೆಸ್ಕೊಂಡು ಹಿಟ್ಟನ್ನು ದೋಸೆ ಇಡ್ಲಿ ಮಾಡೋದು ಅಷ್ಟು ಒಳ್ಳೆಯದಲ್ಲ ಆರೋಗ್ಯಕ್ಕೆ. ಹದವಾಗಿರಬೇಕು. ಆಮೇಲೆ ಕಾಳು ಬೇಳೆನೆಲ್ಲ ನೀರಲ್ಲಿ ನೆನೆಸ್ದಾಗ್ಲೇ ತುಂಬ ಚೆನ್ನಾಗಿ ಅದು ಫರ್ಮೆಂಟ್ ಆಗಿರುತ್ತೆ. ರುಬ್ಬದ ಮೇಲೆ ಹಿಟ್ಟು ಕೂಡ ಆಗಲ್ಲ ಅಂತಲ್ಲ, ಆದರೆ ನೆನೆಸ್ತೀವಲ್ಲ ಆ ಪ್ರೋಸೆಸ್ಸೇನೆ ಒಳ್ಳೆ ಒಂದು ಫರ್ಮೆಂಟೇಷನ್ ಆಗೋದಕ್ಕೆ ಸಹಾಯ ಮಾಡುವಂಥ ಪ್ರೋಸೆಸ್ಸು. ಸೊ ಇವಾಗ ಮಧ್ಯಾಹ್ನದ ಸಮಯ, ತಿಂಡಿ ಎಲ್ಲ ತಿಂದಾಯಿತು, ಬೇರೆ ಕೆಲಸಗಳು ಮುಗಿಸ್ಕೊಂಡಾಯಿತು. ಮಧ್ಯದಲ್ಲಿ ಏನು ವ್ಲಾಗ್ ಮಾಡಲಿಲ್ಲ. ಸ್ವಲ್ಪ ಕ್ಲೀನಿಂಗು ಅದು ಇದು ಕೆಲಸಗಳೆಲ್ಲ ಮುಗೀತು. ಈಗ ಮಧ್ಯಾಹ್ನದ ಅಡುಗೆ ಸಂಭ್ರಮ ನಡೀತಾ ಇದೆ. ಏನು ಅಂತಂದರೆ ಬೇಸಿಗೆಗಾಲ ಅಲ್ವಾ, ಬೇಸಿಗೆಗಾಲದಲ್ಲಿ ಊಟ ತಿಂಡಿ ಮಾಡೋದಕ್ಕಿಂತ ಹೆಚ್ಚಿಗೆ ನೀರೇ ಕುಡಿತಿರ್ತೀವಿ. ನೀರು, ಜ್ಯೂಸು, ಹಣ್ಣು ತಿನ್ನೋದು, ಅಂದರೆ ಕಲ್ಲಂಗಡಿ ಹಣ್ಣು ಅಥವಾ ಕರ್ಬೂಜ ಹಣ್ಣು ಇದನ್ನೇ ತಿನ್ನೋದನ್ನು ಮಾಡ್ತಾ ಇರ್ತೀವಿ. ಒಂಥರ ಏನಂತಾರೆ, ಫ್ರಿಜ್ಜಲ್ಲಿ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದ್ರಂತೂ ಇನ್ನೂ ಖುಷಿ ಆಗ್ತಿರುತ್ತೆ. ಸೊ ಆದರೆ ಅಡುಗೆ ತಿಂಡಿ ಮಾಡಲೇಬೇಕು. ಸೊ ಅಡುಗೆಗೆ ಇವತ್ತಿನ ದಿವಸ ಬೂದ್ಕುಂಬಳಕಾಯಿನ ಬಳಸ್ಕೊಂಡು ಕಾಯಿ ಹುಳಿನ ಮಾಡ್ತಾಯಿದ್ದೀನಿ. ಹಾಗೆಯೇ ಒಂದು ತಿಳಿ ಸಾರು. ಇಷ್ಟು ಇದ್ಬಿಟ್ರೆ ಸಾಕು, ಊಟಕ್ಕೆ ಇನ್ನೇನು ಬೇಡ. ಜೊತೆಗೆ ಒಂದು ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಯಾಕೆ ಅಂತಂದರೆ ಸಿಗುಂಬಳಕಾಯಿ ಇತ್ತು. ಯಾವಾಗಲೂ ವ್ಲಾಗಲ್ಲಿ ತೋರ್ಸೋಕೆ ಹೋದಾಗ ಹೆಚ್ಚು ಕಡಿಮೆ ಸಿಗುಂಬಳಕಾಯಿ ಪಲ್ಯ ಬರ್ತಾನೆ ಇರುತ್ತೆ. ಯಾಕೆಂದರೆ ನಮ್ಮನೇಲಿ ಇಷ್ಟಪಟ್ಟು ತಿಂತೀವಿ. ನನಗೇನು ಅಷ್ಟು ಇಷ್ಟ ಅಲ್ಲ. ಅಂದರೆ ಒಂದು ಸತಿ ತಿನ್ನೋದಕ್ಕೆ ಓಕೆ, ಬಟ್ 2-3 ಸತಿ ಎಲ್ಲ ತಿನ್ನೋಷ್ಟೇನಿದಿಲ್ಲ. ಇದಿದೆಯಲ್ಲ ಈ ಸಿಪ್ಪೆ, ಬೂದ್ಗುಂಬಳಕಾಯಿ ಸಿಪ್ಪೆ, ಈ ಸಿಪ್ಪೆನ ಬಳಸ್ಕೊಂಡು ಇದನ್ನು ಸ್ವಲ್ಪ ಉಪ್ಪು ಮತ್ತು ಮಜ್ಜಿಗೆಯಲ್ಲಿ ನೆನೆಸ್ಬಿಟ್ಟು ಆಮೇಲೆ ಅದನ್ನು ಬಿಸಿಲಲ್ಲಿ ಒಣಗಿಸಿ ಕರೆದು ಸಂಡಿಗೆ ಥರ ಮಾಡ್ತಿದ್ರು ನಮ್ಮ ಅಜ್ಜಿ. ಒಂಥರ ಬಿಸ್ಕೆಟ್ ಇದ್ದಾಗ ಇರೋದು. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಇದು ಗೊತ್ತಿಲ್ಲ ನನಗೆ. ಸಿಪ್ಪೆ ಎಲ್ಲ ದಪ್ಪ ಅಂದರೆ ಬಲಿತಿರೋ ಬೂದ್ಗುಂಬಳಕಾಯಿ ಇರಬೇಕು. ಆ ಬೂದ್ಗುಂಬಳಕಾಯಿ ಸಿಪ್ಪೆನ ತೆಗೆದು ಅದರಲ್ಲಿ ಅದನ್ನು ಉಪ್ಪು ಮತ್ತು ಮಜ್ಜಿಗೆಯಲ್ಲಿ ನೆನೆಸಿ ನಂತರ ಒಂದು ದಿವಸ ಆದಮೇಲೆ ಅದನ್ನು ಬಿಸಿಲಲ್ಲಿ ಒಣಗಿಸಿ ಎತ್ತಿಟ್ಕೊಳ್ಳೋದು. ಆಮೇಲೆ ಹಪ್ಪಳ ಸಂಡಿಗೆ ಥರ ಅದನ್ನು ಕರಿತಾ ಇರೋದು. ಒಳ್ಳೆ ಬಿಸ್ಕೆಟ್ ತಿಂದ ಹಾಗೆ ಆಗ್ತಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ನಿಮಗೆ ಸಿಪ್ಪೆನ ತೋರಿಸ್ತಾ ಇದ್ದೆ. ಸೊ ಇವಾಗ ಬೂದ್ಗುಂಬಳಕಾಯಿ ಹೆಚ್ಚಿಬಿಟ್ಟು ಅದನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ. ಈಗ ಪಲ್ಯಕ್ಕೆ ಸ್ವಲ್ಪ ಸಿಹಿಗುಂಬಳಕಾಯಿನ ಹೆಚ್ಕೊಳ್ತಾ ಇದ್ದೀನಿ. ಆಮೇಲೆ ಸಾರಿಗೆ ಕೂಡ ಬೇಳೆಲ್ಲ ಬೇಯಿಸ್ಕೊಳಕ್ಕೆ ಇಟ್ಕೊಂಡಿದ್ದೀನಿ. ಡ್ರೆಸ್ ಚೇಂಜ್ ಮಾಡ್ಕೊಂಬಂದೆ. ಯಾಕೆ ಅಂತಂದರೆ ಮನೆಗೆ ಯಾರೋ ಬರ್ತಾರೆ ಅಂತ ಗೊತ್ತಾಯಿತು. ಸೊ ಓಕೆ, ಡ್ರೆಸ್ ಚೇಂಜ್ ಮಾಡ್ಕೊಂಬರೋಣ ಅಂತ ಬಂದೆ. ಈ ಬೇಸಿಗೆಗಾಲದಲ್ಲಂತೂ ಏನಂತಾರೆ, ಸ್ವೆಟ್ಟಿಂಗಿಂದನೇ ಬಟ್ಟೆಗಳು ಒದ್ದೆ ಆಗ್ತಿರುತ್ತೆ ಅಂತ ಹೇಳ್ಬೋದು. ಅಡುಗೆ ಮನೆಯಲ್ಲಿ ಯಾವಾಗಲೂ ಫ್ಯಾನ್ ಹಾಕ್ಕೊಳ್ಳೋದಕ್ಕಾಗೋದಿಲ್ಲ. ಗ್ಯಾಸ್ ಸ್ಟವ್ ಆನ್ ಆಗಿದೆ ಅಂದರೆ ಫ್ಯಾನ್ ಹೇಗೆ ಹಾಕೋಕೆ ಸಾಧ್ಯ ಅಲ್ವಾ. ಸೊ ಹಾಗಾಗಿ ಬೆವರಲ್ಲಿ ಬಟ್ಟೆ ಒದ್ದೆ ಆಗ್ತಾನೆ ಇರುತ್ತೆ. ಸೊ ಮನೆಗೆ ಯಾರೋ ಬರ್ತಾರೆ ಅಂದರೆ ಸ್ವಲ್ಪ ಪ್ರೆಸೆಂಟಬಲ್ ಆಗಿರೋಣ ಅಂಥೇಳಿ ಡ್ರೆಸ್ನ ಚೇಂಜ್ ಮಾಡ್ಕೊಂಬಂದೆ. ಸೊ ಬಂದವ್ರಿಗೆ ಏನು ಕೊಡೋದು ಅಂತ ಯೋಚನೆ ಮಾಡ್ಕೊಂಡು ತರಕಾರಿ ಹೆಚ್ಚ್ತಾ ಇದ್ದೆ. ಆಮೇಲೆ ಅನಿಸ್ತು ಓಕೆ, ಕಲ್ಲಂಗಡಿ ಹಣ್ಣಿದೆ, ಹೆಚ್ಚಿಬಿಡೋಣ. ಬಿಸಿಲಲ್ಲಿ ಬಂದವರಿಗೆ ಕೊಟ್ಟರೆ ತಿನ್ನೋದಕ್ಕೆ ತುಂಬ ಹಾಯಾಗಿರುತ್ತೆ ಅಂತ ಅನಿಸ್ತು. ಸೊ ಮೋಸ್ಟ್ಲಿ ಇಲ್ಲಿಗೆ ನಾನು ವ್ಲಾಗ್ ಮಾಡೋದನ್ನು ನಿಲ್ಲಿಸಿ ಗೆಸ್ಟ್ಗಳು ಬಂದು ಹೋದ್ಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಡುಗೆ ಅರ್ಧಂಬರ್ಧನೇ ಆಗಿದೆ, ಗೊತ್ತಿಲ್ಲ ಹೇಗಾಗುತ್ತೆ ಅಂಥೇಳಿ. ಸೊ ಈ ವಿಡಿಯೋ ಕ್ಲಿಪ್ ಏನಿದೆಯಲ್ಲ, ಇದು ಗೆಸ್ಟ್ಗಳೆಲ್ಲ ಬಂದು ಹೋದ್ಮೇಲೆ ವಾಪಸ್ ಅಡುಗೆ ಮನೆಗೆ ಬಂದು ಸಾರನ್ನ ಕುದಿಸ್ದೆ, ಪಲ್ಯಕ್ಕೆ ಒಗ್ಗರಣೆ ಹಾಕ್ತೆ. ಪಲ್ಯ ಇನ್ನೂ ಬೇಯ್ತಾ ಇದೆ, ಆಗಿಲ್ಲ. ಇದಕ್ಕೂ ಮುಂಚೆ ನಾನು ಕಾಯಿ ಹುಳಿನ ಮಾಡಿಬಿಟ್ಟಿದ್ದೆ. ಇದನ್ನು ರೆಕಾರ್ಡ್ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಆಗಲಿಲ್ಲ. ಬಟ್ ತುಂಬಾ ಸಿಂಪಲ್ಲು. ಒಂದು 2 ಚಮಚದಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಒಂದು ಅರ್ಧ ಗಂಟೆ ಕಾಲ. ಹಾಗೆಯೇ ಸ್ವಲ್ಪ ಕಾಯಿ ತುರಿ, ಜೀರಿಗೆ, ಹಸಿರು ಮೆಣಸಿನ್ಕಾಯಿ, ಒಂದು 7-8 ಕಾಳಷ್ಟು ಮೆಣಸುಕಾಳು,
ಇದೆಲ್ಲದನ್ನು ಕೂಡ ರುಬ್ಕೊಂಡೆ. ನಂತರ ಬೇಯಿಸಿರುವಂತಹ ಬೂದ್ಗುಂಬಳಕಾಯಿಗೆ ಅದನ್ನು ಸೇರಿಸ್ಕೊಂಡು ಕುದಿಸ್ಕೊಂಡು ಅದ್ರ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಚೆನ್ನಾಗಿ ಕಡ್ದಿರೋ ಮಜ್ಜಿಗೆನ 1 ಕಪ್ಪಷ್ಟು ಮಜ್ಜಿಗೆನ ಇದಕ್ಕೆ ಹಾಕ್ಕೊಂಡೆ. ಅಫ್ಕೋರ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವುದು ಚೆನ್ನಾಗಿ ಕುದ್ಮೇಲೆ ತುಪ್ಪದಲ್ಲಿ ಒಂದು ಒಗ್ಗರಣೆ. ಮಸಾಲೆ ತಿರುಕೊಳ್ಳೋಕೆ ಏನು ಹಾಕ್ತೆ ಅಂತ ಹೇಳಿದೆ, ಹೇಗೆ ಮಾಡಿದೆ ಅಂತ ಕೂಡ ಹೇಳಿದೆ. ಅಫ್ಕೋರ್ಸ್ ನಿಮ್ಮ ಜೊತೆ ಈ ರೆಸಿಪಿನ ಹಂಚ್ಕೊಂಡಿದ್ದೀನಿ. ಬಟ್ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ, ಕ್ಯೂರಿಯಸ್ ಆಗಿದ್ದರೆ ಏನು ಅಂತ ಹೇಳಿ ತಿಳ್ಕೊಳಕ್ಕಿದ್ರೆ ಗೊತ್ತಿರಲಿ ಅಂತ ಹೇಳಿದೆ. ತುಪ್ಪದಲ್ಲಿ ಒಂದು ಒಗ್ಗರಣೆ, ಜೀರಿಗೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಬೇಸಿಗೆಗಾಲದಲ್ಲಿ ಕಾಯಿ ಹುಳಿ ತಿನ್ನೋದಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಹೊಟ್ಟೆಗೂ ಕೂಡ ತಂಪಾಗಿರುತ್ತೆ. ಇದು ಮುದ್ದೆಗೂ ಕೂಡ ತುಂಬ ಒಳ್ಳೆ ಕಾಂಬಿನೇಷನ್. ಇದು ನನಗಂತೂ ತುಂಬ ಇಷ್ಟ ಆಗುತ್ತೆ. ಬೂದ್ಗುಂಬಳಕಾಯಿ ದೇಹಕ್ಕೆ ತುಂಬ ಒಳ್ಳೆಯದು. ಅದು ಬೇಸಿಗೆ ಕಾಲದಲ್ಲಿ ತಿನ್ನುವಂಥದ್ದು. ಸೊ ಅಡುಗೆ ಎಲ್ಲ ಆಯಿತು, ಊಟನೂ ಆಯಿತು. ಇದಾದಮೇಲೆ ನೀವೇನು ನೋಡ್ತೀರಾ ಅಂದರೆ, ಹಿಂದಿನ ದಿವಸ ನಾನು ವಾರಕ್ಕಾಗುವಷ್ಟು ತರಕಾರಿ ಎಲ್ಲದನ್ನು ಕೂಡ ಶಾಪಿಂಗ್ ಮಾಡ್ಕೊಂಬಂದಿದ್ದೆ, ಅದನ್ನು ಹಂಚ್ಕೊಳ್ತೀನಿ. ಹಾಗೆಯೇ ವೆಸ್ಟ್ ಸೈಡ್ಗೆ ಹೋಗಿದ್ದೆ, ಅಲ್ಲಿ ಏನೆಲ್ಲ ಇತ್ತು ಕಲೆಕ್ಷನು ಅದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಕಾಯಿ ಹುಳಿ ಇದೆಯಲ್ಲ, ಇದನ್ನು ನೀವು ಸೀಮೆ ಬದನೆಕಾಯಿ ಜೊತೆ ಕೂಡ ಮಾಡ್ಬೋದು, ಹಾಗೆ ಸೋರೆಕಾಯಿ ಜೊತೆ ಕೂಡ ಮಾಡ್ಬೋದು. ಕುಂಬಳಕಾಯಿ ಮಾಡಬೇಕು ಅಂತ ಏನಿಲ್ಲ. ಯಾವುದಾದ್ರು ಈ ಥರ ಸಿಹಿ ತರಕಾರಿ ಇರುತ್ತಲ್ಲ, ಇದನ್ನು ಬಳಸ್ಕೊಂಡು ಖಂಡಿತ ನೀವು ಮಾಡ್ಬೋದು. ಅಡುಗೆ ಮನೆ ಪೂರ್ತಿ ರಂಪ ಇದೆ. ಬೆಳಗ್ಗೆ ಅಡುಗೆ ತಿಂಡಿ ಎಲ್ಲ ಕೆಲಸ ಮುಗಿಸ್ದೆ. ಆಮೇಲೆ ಕ್ಲೀನ್ ಮಾಡೋಕ್ಕೆ ನಂಗೆ ಟೈಮ್ ಇರಲಿಲ್ಲ, ಯಾಕೆಂದರೆ ಸ್ವಲ್ಪ ತರಕಾರಿ ಹಣ್ಣು ಏನಾದ್ರು ತೊಗೊಂಬರೋಣ ಅಂತ ಹೋದೆ. ನಾನು ಊರಲ್ಲಿ ಇರಲಿಲ್ಲ. ಆ ವ್ಲಾಗ್ನ ಈ ವ್ಲಾಗಿಗೆ ಮುಂಚೆ ಹಾಕಿರ್ತೀನೋ ಆಮೇಲೆ ಹಾಕ್ತೀನೋ ನನಗೂ ಗೊತ್ತಿಲ್ಲ. ಬಟ್ ಇವಾಗ ರೆಕಾರ್ಡ್ ಮಾಡೋಣ ಅಂತ ಅಂದ್ಕೊಂಡೆ. ನಿಮಗೂ ಕೂಡ ತರಕಾರಿ ಶಾಪಿಂಗು ಏನೇನು ಮಾಡ್ತೀವಿ, ಏನೇನು ತಂದೆ ಒಂದು ಕುತೂಹಲ ಇರುತ್ತಲ್ವ. ಸೊ ಅದನ್ನು ಶೇರ್ ಮಾಡೋಣ ಅಂಥೇಳಿ ಅಡುಗೆ ಮನೆಯಲ್ಲಿ ಸಾಕಷ್ಟು ರಂಪ ಇದೆ. ಇದೆಲ್ಲ ನಿಮ್ಗೆ ಶಾಪಿಂಗ್ದೆಲ್ಲ ತೋರಿಸಾದ್ಮೇಲೆ ನಾನು ಅದನ್ನು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಬಿಸಿಲಂತೂ ಜೋರಾಗಿದೆ ಬಿಸಿಲು, ಹಾಗಾಗಿ ನನ್ನ ಮುಖ ಇಷ್ಟೆಲ್ಲ ಕಾಣಿಸ್ತಿದೆ. ಬಿಸಿಲಲ್ಲಿ ಒಂದು ರೌಂಡ್ ಹೋಗ್ಬಂದರೆ ಸಾಕು. ನೀವು ಕಾರಲ್ಲಾರೋ ಹೋಗ್ಬನ್ನಿ ಅಥವಾ ಸ್ಕೂಟ್ರಲ್ಲಾರೋ ಹೋಗ್ಬನ್ನಿ, ಅಂದರೆ 2 ವೀಲರಲ್ಲಾರೋ ಹೋಗ್ಬನ್ನಿ, ಅಷ್ಟೇ ಬಿಸಿಲಂತೂ ಸುಸ್ತಂತೂ ಮಾಡಿಸುತ್ತೆ. ಅದು ತರಕಾರಿ ಸಾಮಾನೆಲ್ಲ ತರಬೇಕಾದ್ರೆ ಸ್ವಲ್ಪ ಭಾರ ಹೊತ್ಕೊಂಡು ಅಲ್ಲಿ ಇಲ್ಲಿ ಇಟ್ಟು ಮಾಡಿ ಎಲ್ಲ ಮಾಡಿಸುತ್ತೀವಲ್ಲ. ಸೊ ಹಾಗಾಗಿ ಬನ್ನಿ ಏನೇನು ತಂದೀನಿ ಅಂತ ತೋರಿಸ್ತೀನಿ. ಏನೇನು ತರಕಾರಿ ತೊಗೊಂಬಂದೆ ತೋರಿಸ್ತೀನಿ ಅಂತ ಹೇಳಿದೆ. ಆದರೆ ಅದಾದಮೇಲೆ ಒಂದು ಫೋನ್ ಕಾಲ್ಗಳು ಬರೋಕ್ಕೆ ಶುರುವಾಯಿತು. ಸೊ ಫೋನಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ರೆ ಅದು ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿಯಲ್ಲಿ ಯಾರ್ದಾರ ಜೊತೆ ಗೊತ್ತಲ್ವ ನಿಮಗೆ ಎಷ್ಟೊತ್ತು ಸಮಯ ತೊಗೊಳತ್ತೆ ಅಂಥೇಳಿ. ಸೊ ಹಾಗೆ ಆಯಿತು. ಆವಾಗ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಈಗ ಸಂಜೆ ಸಮಯ ಆಗಿದೆ, ಈಗಲಾರೋ ತೋರಿಸ್ಬೇಡ ಅಂಥೇಳಿ ಬ್ಯಾಗಲ್ಲಿ ಸುಮಾರು ಹೊತ್ತಿಟ್ಬಿಟ್ಟಿದ್ದೆ. ಸದ್ಯ ಏನೂ ಆಗಿರಲಿಲ್ಲ, ತಣ್ಣಗೆ ಇತ್ತು. ಒಂದೊಂದ್ಸತಿ ಬಿಸಿ ಶಾಖ ಬಂದ ಹಾಗಾಗಿರುತ್ತಲ್ಲ. ಕಲ್ಲಂಗಡಿ ಹಣ್ಣು ತೊಗೊಂಬಂದೆ. ಮಧ್ಯಾಹ್ನ ಬಿಸಿಲಿಗೆ ಏನಾರು ತಣ್ಣಗಿರೋದು ಸ್ವಲ್ಪ ಜ್ಯೂಸಿಯಾಗಿ ಆ ಥರ ತಿನ್ನೋಣ ಅಂದಾಗ ಕಲ್ಲಂಗಡಿ ಹಣ್ಣು. ಅಫ್ಕೋರ್ಸ್ ಮಾವಿನ ಹಣ್ಣು ಕೂಡ ಇವಾಗ ಚೆನ್ನಾಗಿ ಬರೋಕ್ಕೆ ಶುರುವಾಗಿದೆ. ಆದರೆ ಕಲ್ಲಂಗಡಿ ಹಣ್ಣಂತೂ ಇರಲೇಬೇಕು. ಜೊತೆಗೆ ಕ್ಯಾರೆಟು, ಸೌತೆಕಾಯಿ. ಊಟ ಕೂತಾಗ ಸೌತೆಕಾಯಿ ಬೇಕೇ ಬೇಕು ಅನಿಸುತ್ತೆ. ಇದು ಗೆಣಸು ತೊಗೊಂಬಂದೆ, ಒಂದೇ ಒಂದು ತೊಗೊಂಬಂದೆ. ತುಂಬ ತಂದುಬಿಟ್ರೆ ಏನಾಗುತ್ತೆ ಅಂದರೆ ಬಿಸಿಲಿಗೆ ಹಾಳಾಗೋಗ್ಬಿಡುತ್ತೆ ಶಾಖಕ್ಕೆ. ಒಂದು ತಂದರೆ ತಕ್ಷಣಕ್ಕೆ ಅದನ್ನು ಬೇಯಿಸ್ಕೊಂಡು ತಿಂದು ಸಂಜೆ ಸ್ನ್ಯಾಕ್ಸ್ ಥರ ಇರ್ಬೋದು, ಅಥವಾ ಊಟದ ಜೊತೆಗೇ ಸುಮ್ಮನೆ ಬೇಯಿಸ್ಕೊಂಡು ತಿಂದರೂ ಕೂಡ ಆಗುತ್ತೆ. ಹಾಗೆಯೇ ಡ್ರ್ಯಾಗನ್ ಫ್ರೂಟ್ಸ್ ತೊಗೊಂಬಂದೆ. ಈರುಳ್ಳಿ ಬೇಕೇ ಬೇಕು. ನಮ್ಮನೆಯಲ್ಲಿ ಈರುಳ್ಳಿ ಅಷ್ಟೊಂದು ಜಾಸ್ತಿ ಬಳಸ್ತಿದ್ರು ಕೂಡ ಯಾವುದೋ ನಾರ್ತ್ ಇಂಡಿಯನ್ ಡಿಶ್ಶು ಅಥವಾ ಯಾವಲ್ಲೋ ಒಂದ್ಸತಿ ಅವಲಕ್ಕಿ ಒಗ್ಗರಣೆಗಿರ್ಬೋದು, ಉಪ್ಪಿಟ್ಟು ಜೊತೆಗಿರ್ಬೋದು, ರೊಟ್ಟಿಗಿರ್ಬೋದು, ಎಲ್ಲದಕ್ಕೂ ಬೇಕಾಗ್ತಿರುತ್ತೆ. ಹಾಗಾಗಿ ಈರುಳ್ಳಿ ಜೊತೆಗೆ ಸೀಮೆ ಬದನೆಕಾಯಿ, ಆಮೇಲೆ ಕೆಲವೊಂದು ಬೇಳೆ ಇದನ್ನು ಕೂಡ ತೊಗೊಂಬಂದೆ. ಸ್ವಲ್ಪ ಸಾಮಾನನ್ನ ಸೈಡಿಗಿಟ್ಟು ಮತ್ತೆ ತೋರಿಸ್ತಾ ಇದ್ದೀನಿ. ಅಫ್ಕೋರ್ಸ್ ಇದು ಕಡಲೆಕಾಯಿ ಎಣ್ಣೆ ಏನು ಬರುತ್ತಲ್ಲ, ಕೋಲ್ಡ್ ಪ್ರೆಸ್ಡ್, ಅದನ್ನು ತೊಗೊಂಬಂದೆ. ಆಮೇಲೆ ಹುರುಳಿಕಾಯಿ ತೊಗೊಂಬಂದೆ, ತುಂಬ ಚೆನ್ನಾಗಿತ್ತು ಅಂತೇಳಿ ಸ್ವಲ್ಪ ಜಾಸ್ತಿನೇ ತೊಗೊಂಬಂದೆ. ಟೊಮ್ಯಾಟೊ ಕೂಡ ಅಷ್ಟೇ, ಸಾರಿಗಿರ್ಬೋದು ಅಥವಾ ನಾರ್ತ್ ಇಂಡಿಯನ್ ಡಿಶಸ್ಸಿಗೆ ಬೇಕಾದರೆ ಅದಿರ್ಬೋದು. ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹಾಗೆಯೇ ಮಾವಿನಕಾಯಿ ಇಲ್ಲದೆ ಈ ಸೀಸನ್ನೇ ಕಳಿಯೋದಲ್ವ. ಆಮೇಲೆ ಹೀರೆಕಾಯಿ, ಮಾವಿನಕಾಯಲ್ಲಿ ಚಿತ್ರಾನ್ನಕ್ಕಿರ್ಬೋದು, ಚಟ್ನಿಗಿರ್ಬೋದು, ಎಲ್ಲದಕ್ಕೂ ಬೇಕಾಗ್ತಿರುತ್ತೆ. ಅಥವಾ ದಿಢೀರ್ ಉಪ್ಪಿನಕಾಯಿ ಥರ ಗೊಜ್ಜಿರ್ಬೋದು, ಎಲ್ಲದಕ್ಕೂ ಕೂಡ ಮಾವಿನಕಾಯಿ ಬೇಕಾಗ್ತಿರುತ್ತೆ. ಹಾಗೆಯೇ ಸ್ಯಾಂಡ್ವಿಚ್ ಮಾಡೋಣ ಅಂತ ಬ್ರೆಡ್ ತೊಗೊಂಬಂದೆ. ಮಾವಿನ ಹಣ್ಣು ಕೂಡ ತಂದೀನಿ. ಇದು ತಂದಿದ್ದು ಅಷ್ಟೊಂದು ಅಂದರೆ ಸ್ವೀಟಾಗಿರಲ್ಲ, ಹಾಗಂತೇಳಿ ತುಂಬ ಹುಳಿ ಇತ್ತು ಅಂತಲೂ ಏನಲ್ಲ. ಆದರೆ ಇತ್ತೀಚೆಗೆ ತುಂಬ ಚೆನ್ನಾಗಿ ಬರ್ತಿದೆ. ಇದಾದಮೇಲೆ ತಂದಿದ್ದು ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ಇದಾದಮೇಲೆ ನಾನು ವೆಸ್ಟ್ ಸೈಡಿಗೆ ಶಾಪಿಂಗಿಗೆ ಹೋಗಿದ್ದೆ ಅಂತ ಹೇಳಿದೆ. ಅಲ್ಲಿ ಏನಿತ್ತು ಕಲೆಕ್ಷನ್ನು ಅದನ್ನು ಕೂಡ ತೋರಿಸ್ತಾ ಇದ್ದೀನಿ.
ಏನಿಷ್ಟು ರ್ಯಾಂಡಮಾಗಿ ತೋರಿಸ್ತೀನಿ ಅಂತ ಅನ್ಸ್ಬೋದು ನಿಮಗೆ. ಆದರೆ ಯಾವಾಗ ಏನೇನಾಗಿತ್ತೋ ಅದನ್ನು ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಹಂಚ್ಕೊಳ್ಳೋ ಪ್ರಯತ್ನ ಅಷ್ಟೇ. ನಾನು ನಿಮಗೆ ಬ್ಲಾಗ್ ಶುರು ಮಾಡಿದಾಗ ಅವತ್ತಿನ ದಿವಸ ತೋರಿಸಿದೆ. ಈಗೇನು ತರಕಾರಿ ಶಾಪಿಂಗು ಹಾಗೆಯೇ ಈ ವೆಬ್ಸೈಟ್ ಬಂದಿರೋದೇನ ಇದು ಹಿಂದಿನ ದಿವಸ ಆಗಿದ್ದು. ಇದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ವೆಬ್ಸೈಟಲ್ಲಿ ಜಿಯಾ ಅಂತ ಒಂದು ಬ್ರ್ಯಾಂಡ್ ಇದೆ. ಇದು ಏನಂತಾರಲ್ಲ ಓವರ್ ಸೈಜ್ಡ್ ಅಲ್ಲ, ಏನಂತಾರೆ, ಪ್ಲಸ್ ಸೈಜ್ನವರಿಗೆ ಬಟ್ಟೆಗಳನ್ನ ಮಾಡ್ತಾರೆ. ಇವ್ರದ್ದು ತುಂಬ ಚೆನ್ನಾಗಿರುತ್ತೆ. ಕ್ವಾಲಿಟಿ ಇರ್ಬೋದು, ಪ್ರೈಸ್ ಇರ್ಬೋದು. ನಾನು ಇವ್ರದ್ರಲ್ಲಿ ಸಾಮಾನ್ಯವಾಗಿ ಸ್ಮಾಲು, ಎಕ್ಸ್ಟ್ರಾ ಸ್ಮಾಲು ಕೂಡ ಇರುತ್ತೆ. ಅಂದರೆ ರೆಗ್ಯುಲರ್ ಸೈಜಿಗೆ ಕಂಪೇರ್ ಮಾಡಿದ್ರೆ ಅದೇನೇ ಮೀಡಿಯಮು, ಲಾರ್ಜ್ ಅಷ್ಟಿರುತ್ತೆ. ಸೊ ಸ್ವಲ್ಪ ಲೂಸಾಗಿ ಕಂಫರ್ಟಬಲಾಗಿ ಹಾಕ್ಕೋಬೇಕು ಬೇಸಿಗೆಗಾಲದಲ್ಲಿ ಅಂದರೆ ಈ ಜಿಯಾ ಬ್ರ್ಯಾಂಡಲ್ಲಿ ನೀವು ಎಕ್ಸ್ಟ್ರಾ ಸ್ಮಾಲ್ನ ಟ್ರೈ ಮಾಡ್ಬೋದು. ನನಗೆ ರೆಗ್ಯುಲರ್ ಸೈಜಲ್ಲಿ ಮೀಡಿಯಮ್, ಲಾರ್ಜ್ ಎಲ್ಲ ಫಿಟ್ ಆಗ್ತಿದ್ರೆ ಈ ಬ್ರ್ಯಾಂಡಲ್ಲಿ ಎಕ್ಸ್ಟ್ರಾ ಸ್ಮಾಲ್ ಕೂಡ ಆಗುತ್ತೆ. ಸ್ಮಾಲ್ ಸ್ವಲ್ಪ ಲೂಸೇ ಆಗುತ್ತೆ, ಎಕ್ಸ್ಟ್ರಾ ಸ್ಮಾಲ್ ಇದ್ದರೆ ಇನ್ನೂ ಚೆನ್ನಾಗಿ ನನಗೆ ಸೈಜು ಕರೆಕ್ಟಾಗಿ ಇದಾಗುತ್ತೆ. ಸೊ ಈ ಬ್ರ್ಯಾಂಡ್ನ ಟ್ರೈ ಮಾಡಿ ಖಂಡಿತ. ಹಾಗೆಯೇ ಉತ್ಸಾಹ ಮತ್ತು ಝೂಬಾ ಇದು ಕೂಡ ವೆಬ್ಸೈಟಲ್ಲಿ ತುಂಬ ಚೆನ್ನಾಗಿರುತ್ತೆ. ಇವ್ರದ್ದು ಸಿಲ್ಕ್ ಈ ಫ್ಯಾಬ್ರಿಕ್ಗಳಲ್ಲಿ ಅಂದರೆ ಬ್ಲೆಂಡೆಡ್, ಪ್ಯೂರ್ ಸಿಲ್ಕ್ ಅಂತಲ್ಲ, ಮಿಕ್ಸ್ ಇರುತ್ತಲ್ಲ ಆ ಥರದ್ದು, ಬಟ್ ತುಂಬ ಚೆನ್ನಾಗಿರುತ್ತೆ. ನನಗೆ ಈ ಟಾಪ್ ಮತ್ತು ಹಾಗೆಯೇ ಈಗ ಫರ್ಶಿ ಸಲ್ವಾರ್ ಅಂತ ಬರ್ತಿದೆಯಲ್ಲ ಅದಂತೂ ತುಂಬ ಇಷ್ಟ ಆಯಿತು. ಹಾಕ್ಕೊಂಡು ನೋಡಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನೀವು ಕೂಡ ನೋಡ್ತೀರಾ. ಕಲೆಕ್ಷನ್ನು ಝೂಬಾದು ಸಮ್ಮರ್ಗೆ ತುಂಬಾ ಚೆನ್ನಾಗಿತ್ತು. ವೆಬ್ಸೈಟಲ್ಲಿ ಸಮ್ಮರ್ ಕಲೆಕ್ಷನ್ಗಳು, ಕಲರ್ ಶೇಡ್ಸ್ಗಳೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಇದು ಝೂಬಾದು ಸ್ವಲ್ಪ ನಿಮಗೆ ಅಂದರೆ ಇದು ಕಾಟನ್ ಅಲ್ವಾ, ಸಿಲ್ಕ್ ಇದಲ್ವಾ, ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅಂದರೆ 2000 ಮೇಲ್ಪಟ್ಟು 1500ರಿಂದ 2000, 3000 ಈ ರೇಂಜಲ್ಲಿ ಇರುತ್ತೆ. ನೀವು ಪೂರ್ತಿ ಒಂದು ಅಂದರೆ ಕುರ್ತಾ ಮತ್ತು ಬಾಟಮ್ ಎರಡೂ ತೊಗೋತೀರಾ ಅಂದರೆ ಸ್ವಲ್ಪ ದುಬಾರಿನೇ ಆಗುತ್ತೆ ಅಂತ ಹೇಳ್ಬೋದು. ಕಾಟನ್ ಪ್ರಿಫರ್ ಮಾಡ್ತೀರಾ ಅಂದರೆ ಉತ್ಸಾಹ ಅಂತೂ ಬೆಸ್ಟು. ಹಾಗೆಯೇ ಇದು ವೆಬ್ಸೈಟಲ್ಲಿ ಕಾಟನ್ ಫ್ಯಾಬ್ರಿಕ್ಕಿಂದ ಕುರ್ತಾಗಳು ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ದಿವಸ ಹಾಕ್ಕೊಂಡು ನಾವೇ ಬೇಜಾರಾಗಿ ಬಿಡಬೇಕಷ್ಟೇ. ಇದೇನೆ ಝೂಬಾದ್ದು ಇದು ಕುರ್ತಾ ಮತ್ತು ಶಾರ್ಟ್ ಕುರ್ತಾ ಮತ್ತು ಫರ್ಶಿ ಸಲ್ವಾರು. ಈ ಔಟ್ಫಿಟ್ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನಂಗೆ ಇವ್ರದ್ರಲ್ಲಿ ಎಕ್ಸ್ಟ್ರಾ ಸ್ಮಾಲೇ ನಂಗೆ ಆಗುತ್ತೆ, ಆದರೆ ಇರಲಿಲ್ಲ ಅಲ್ಲಿ. ಸ್ಮಾಲ್ನ ಟ್ರೈ ಮಾಡಿದೆ, ಸ್ವಲ್ಪ ಲೂಸಾಗಿ ಸ್ವಲ್ಪ ದೊಡ್ಡದಾಗಿದೆ, ಬಟ್ ಇದು ಕೂಡ ಚೆನ್ನಾಗೇ ಕಾಣಿಸ್ತಿತ್ತು. ಆದರೆ ಎಕ್ಸ್ಟ್ರಾ ಸ್ಮಾಲ್ ಇದ್ದಿದ್ದರೆ ನನಗಿನ್ನೂ ಕರೆಕ್ಟಾಗಿ ಟಾಪು ಅಂದರೆ ಕುರ್ತಾ ಏನಿದೆಯಲ್ಲ ಅದು ತುಂಬ ಚೆನ್ನಾಗಿ ಕೂರ್ತಿತ್ತು ಅಂತ ಹೇಳ್ಬೋದು. ಒಂದು ಪಾಯಿಂಟಲ್ಲಿ ನಂಗೆ ಇದನ್ನು ತೊಗೊಳ್ಳೋಣ ಅಂತ ತುಂಬ ಆಸೆ ಆಗ್ತಿತ್ತು. ಆದರೆ ಎಕ್ಸ್ಟ್ರಾ ಸ್ಮಾಲ್ ಸಿಗುತ್ತೇನೋ ಆನ್ಲೈನ್ ಅಥವಾ ಬೇರೆ ಕಡೆ ನೋಡೋಣ ಅಂಥೇಳಿ ನಾನು ಬಿಟ್ಟೆ. ನಿಮಗೆ ಟಾಪ್ ಮತ್ತು ಬಾಟಮ್ ಎರಡೂ ತೊಗೊಂಡಿದ್ರೆ ಸುಮಾರು 3000 ತನಕ ಆಗ್ತಿತ್ತು ಅನಿಸುತ್ತೆ. ಬಟ್ ಆ ಔಟ್ಫಿಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಹೀಲ್ಸ್ ಹಾಕ್ಕೊಂಡು ಫರ್ಶಿ ಸಲ್ವಾರ್ ಜೊತೆಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ತುಂಬ ಒಂಥರ ಡೀಸೆಂಟಾಗಿ, ಕ್ಲಾಸಿಯಾಗಿ. ಆಮೇಲೆ ಕೆಲವು ಲುಕ್ಗಳೇನು ಏನು ಗೊತ್ತಾ, ಎವರ್ಗ್ರೀನ್, ನೀವು ಇವತ್ತು ತೊಗೊಂಡು 2 ವರ್ಷ ಬಿಟ್ಕೊಂಡು ಹಾಕ್ಕೊಂಡ್ರು ಕೂಡ ಅಷ್ಟೇ ಕ್ಲಾಸಿಯಾಗಿ ಕಾಣಿಸ್ತಿರುತ್ತೆ ಅಂತ ಹೇಳ್ಬೋದು. ಇದು ಉತ್ಸಾಹದ ಒಂದು ಕುರ್ತಾ ಟ್ರೈ ಮಾಡೋಣ ಅಂತ ಹಾಕೊಂಡು ನೋಡಿದೆ, ಬಟ್ ಈ ಥರ ಸ್ಟೈಲು ಎಷ್ಟೊಂದು ಹಾಕ್ಕೊಂಡಿದ್ದೀನಿ ಅಂತ ಅನಿಸ್ತು. ಆಮೇಲೆ ಇದು ಲೆಂತ್ ತುಂಬಾ ಜಾಸ್ತಿ ಇದೆ, ಒಂಥರ ಮುಳುಗೋಗ್ತಿರೋಂಗೆ ಅನಿಸ್ತಿತ್ತು. ನಾನು ಎಕ್ಸ್ಟ್ರಾ ಸ್ಮಾಲ್ ಟ್ರೈ ಮಾಡಿದೆ, ಅಂದರೂ ಕೂಡ ತುಂಬ ದೊಡ್ಡದಾಗೆ ಕಾಣಿಸ್ತಿತ್ತು ಅಂತ ಹೇಳ್ಬೋದು. ಫರ್ಶಿ ಸಲ್ವಾರ್ ಮೇಲೇ ಇದನ್ನು ಟ್ರೈ ಮಾಡಿದೆ. ಇದಕ್ಕೆ ಅಂತೇಳಿ ನಾನೇನು ಬೇರೆದು ಪ್ಯಾಂಟ್ ಎಲ್ಲ ತೊಗೊಂಬಂದು ಟ್ರೈ ಮಾಡೋದಕ್ಕೂ ಇಲ್ಲ. ಆದರೆ ಈ ಫ್ಯಾಬ್ರಿಕ್ ತುಂಬ ಚೆನ್ನಾಗಿತ್ತು. ಈ ವ್ಲಾಗ್ ಆದಮೇಲೆ ನಿಮಗೆ ರಿಷಿಕೇಶ್ಗೆ ಹೋಗಿದ್ದೆ, ಅಲ್ಲಿ ವ್ಲಾಗ್ ಬರುತ್ತೆ. ನನ್ನ ಒಂದು ಡೈಲಿ ರೊಟೀನು, ಈ ಥರ ಶಾಪಿಂಗ್ದು ಇದೆಲ್ಲದು ಕೂಡ ಮೊದಲೇ ನಿಮ್ಮ ಜೊತೆ ಹಂಚ್ಕೊಳ್ಳೋಣ. ತುಂಬ ದಿವಸ ಆಗೋಗಿದೆ, ತುಂಬ ಜನಕ್ಕೆ ಇದು ಇಷ್ಟ ಆಗುತ್ತೆ ಅಂತ ಅನಿಸ್ತು. ಹಾಗಾಗಿ ಇದನ್ನು ಶೇರ್ ಮಾಡಿಕೊಂಡೆ. ಇದಾದಮೇಲೆ ರಿಷಿಕೇಶ್ ವ್ಲಾಗ್ ಬರುತ್ತೆ, ಅದು ಕೂಡ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲಿ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಸುಂದರವಾದ ವ್ಲಾಗಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.